ಒಂದಾನೊಂದು ಕಾಲದಲ್ಲಿ ನಗರದಿಂದ ಸ್ವಲ್ಪ ದೂರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು. ದೇವಸ್ಥಾನದಲ್ಲಿ ಸಾಕಷ್ಟು ಮರದ ಕೆಲಸಗಳಿದ್ದು ಮರ ಕಡಿಯುವ ಕೆಲಸಗಾರರು ಕೆಲಸದಲ್ಲಿ ತೊಡಗಿದ್ದರು. ಅಲ್ಲೊಂದು ಇಲ್ಲೊಂದು ಮರದ ದಿಮ್ಮಿ ಬಿದ್ದಿದ್ದು ಕಟ್ಟಿಗೆ ತೊಲೆಗಳನ್ನು ಕತ್ತರಿಸುವ ಕೆಲಸ ನಡೆಯುತ್ತಿದೆ. ಕಾರ್ಮಿಕರೆಲ್ಲ ಊಟಕ್ಕೆ ಊರಿಗೆ ಹೋಗಬೇಕಾಗಿದ್ದರಿಂದ ಮಧ್ಯಾಹ್ನ 1 ಗಂಟೆಯಾದರೂ ಯಾರೂ ಇರಲಿಲ್ಲ. ಒಂದು ದಿನ ಊಟ ಮಾಡುವ ಸಮಯ ಬಂದಾಗ ಕೆಲಸಗಾರರೆಲ್ಲ ಕೆಲಸ ಬಿಟ್ಟು ಹೊರಟರು. ಒಂದು ಮರದ ದಿಮ್ಮಿ ಅರ್ಧ ಸೀಳು ಬಿಟ್ಟಿತ್ತು. ಅರ್ಧ ಕಡಿದ ಮರದ ದಿಮ್ಮಿಯಲ್ಲಿ ಮರದ ಕೋಲನ್ನು ಸಿಕ್ಕಿಸಿಕೊಂಡು ಕೆಲಸಗಾರರು ಹೊರಟರು. ಹೀಗೆ ಮಾಡುವುದರಿಂದ ಗರಗಸವನ್ನು ಮರುಪ್ರವೇಶಿಸುವುದು ಸುಲಭವಾಗುತ್ತದೆ. ಅವರಲ್ಲಿ ಒಂದು ಚೇಷ್ಟೆಯ ಕೋತಿ ಕೂಡ ಇತ್ತು. ಅದು ಅರ್ಥವಿಲ್ಲದೆ ವಿಷಯಗಳ ಬಗ್ಗೆ ಮಾತನಾಡುತ್ತಿತ್ತು. ಆತನಿಗೆ ತಲೆ ಕೆಡಿಸಿಕೊಳ್ಳುವ ಅಭ್ಯಾಸವಿತ್ತು. ಅಲ್ಲಿರುವ ವಸ್ತುಗಳನ್ನು ಹಾಳು ಮಾಡಬಾರದೆಂದು ಕೋತಿಗಳ ಮುಖ್ಯಸ್ಥನು ಎಲ್ಲರಿಗೂ ಆಜ್ಞಾಪಿಸಿದನು. ಎಲ್ಲಾ ಕೋತಿಗಳು ಮರಗಳ ಕಡೆಗೆ ಹೋದವು. ಆದರೆ ಆ ದೆವ್ವದ ಕೋತಿ ಎಲ್ಲರ ಕಣ್ಣುಗಳನ್ನು ಉಳಿಸಿ ಹಿಂದೆಯೇ ಉಳಿದುಕೊಳ್ಳಲು ಪ್ರಾರಂಭಿಸಿತು. ಅಷ್ಟೇ ಅದರ ಮೇಲೆ ಬಿದ್ದು ಮಧ್ಯದಲ್ಲಿ ಹಾಕಿದ್ದ ಮೊಳೆಯನ್ನು ನೋಡತೊಡಗಿದ. ನಂತರ ಅವನು ಹತ್ತಿರದಲ್ಲಿ ಮಲಗಿದ್ದ ಗರಗಸವನ್ನು ನೋಡಿದನು. ಅವನು ಅದನ್ನು ಎತ್ತಿಕೊಂಡು ಮರದ ಮೇಲೆ ಉಜ್ಜಲು ಪ್ರಾರಂಭಿಸಿದನು. ಅವನಿಂದ ಗಮಗಮಿಸುವ ಸದ್ದು ಹೊರಡಲು ಶುರುವಾದಾಗ ಕೋಪದಿಂದ ಗರಗಸವನ್ನು ಹೊಡೆದನು. ಆ ಮಂಗಗಳ ಭಾಷೆಯಲ್ಲಿ ಕಿರ್ರ್ ಕಿರ್ರ್ ಎಂಬುದಕ್ಕೆ ನಾಟಿ ಎಂದರ್ಥ. ಅವನು ಮತ್ತೆ ಮರದ ದಿಮ್ಮಿಯ ಮಧ್ಯದಲ್ಲಿ ಸಿಕ್ಕಿಸಿದ ಮೊಳೆಯನ್ನು ನೋಡತೊಡಗಿದನು. ಈಗ ಮೊಳೆಯನ್ನು ಹಿಡಿದು ಹೊರತೆಗೆಯಲು ಹರಸಾಹಸಪಡತೊಡಗಿದ. ಮರದ ದಿಮ್ಮಿಯ ನಡುವೆ ಅಂಟಿಕೊಂಡಿರುವ ಉಗುರು 2 ಹಲಗೆಗಳ ನಡುವೆ ಬಹಳ ದೃಢವಾಗಿ ಸ್ಥಿರವಾಗಿದೆ, ಏಕೆಂದರೆ ಲಾಗ್ನ 2 ಕಾಲುಗಳು ಅದನ್ನು ಅತ್ಯಂತ ಬಲವಾದ ಸ್ಪ್ರಿಂಗ್ ಕ್ಲಿಪ್ನಂತೆ ಹಿಡಿದಿವೆ. ಬಲವನ್ನು ಪ್ರಯೋಗಿಸಿದ ಮೇಲೆ ಕೀಲ್ ಚಲಿಸಲು ಮತ್ತು ಜಾರಿ ಬೀಳಲು ಪ್ರಾರಂಭಿಸಿದಾಗ ಕೋತಿಯು ಅದರ ಶಕ್ತಿಯಿಂದ ಸಂತೋಷವಾಯಿತು. ಇಷ್ಟೆಲ್ಲ ಗಲಾಟೆಯ ನಡುವೆಯೇ ಕೋತಿಯ ಬಾಲ 2 ಕಂಬಗಳ ನಡುವೆ ಬಂದಿದ್ದು ತನಗೆ ಗೊತ್ತಾಗಲಿಲ್ಲ. ಉತ್ಸುಕನಾಗಿ ಜೋರಾಗಿ ಏಟು ಕೊಟ್ಟು ಮೊಳೆಯನ್ನು ಹೊರತೆಗೆದ ಕೂಡಲೇ ಮರದ ದಿಮ್ಮಿಯ 2 ತುದಿಗಳು ಕ್ಲಿಪ್ನಂತೆ ಸೇರಿಕೊಂಡವು ಮತ್ತು ಕೋತಿಯ ಬಾಲವು ಮಧ್ಯದಲ್ಲಿ ಅಂಟಿಕೊಂಡಿತು. ಕೋತಿ ಕೂಗಿತು. ನಂತರ ಕೆಲಸಗಾರರು ಅಲ್ಲಿಗೆ ಮರಳಿದರು. ಅವರನ್ನು ನೋಡಿದ ಕೋತಿ ಓಡಿಹೋಗಲು ಪ್ರಯತ್ನಿಸಿತು. ನಂತರ ಅದರ ಬಾಲ ಮುರಿದಿದೆ. ಬಾಲ ಮುರಿದುಕೊಂಡು ಕಿರುಚುತ್ತಾ ಓಡಿಹೋದನು.